ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂದಲೇ ಏಕಪಕ್ಷ ಅಧಿಕಾರವನ್ನು ಮುಂದುವರಿಸ್ತಾ ಇದ್ದಾರೆ. ಅಧಿಕಾರಿಗಳು ಎಲ್ಲ ರಾಜಕಾರಣಿಗಳ ಮಂತ್ರಿಗಳ ಚೇಲ ಆಗಿ ಅವರ ಚಮಚ ಆಗಿ ಮತ್ತು ಅವರು ಪತ್ತಾವ ಪಟ್ಟು ಬಲಿಕ ಬಕ್ರನೂ ಸಹ ಆಗ್ತಾ ಇದ್ದಾರೆ. ಇವತ್ತು ನನ್ನ ಒಂದು ಹೋದ ವರ್ಷ 2023ರಲ್ಲಿ ನನ್ನ ಮೇಲೆ ಆಗಿರುವ ಹಲ್ಲೆಯ ಕುರಿತು ಏನು ಬಿ ರಿಪೋರ್ಟ್ ಇವರು ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ನಟರಾಜ್ ಲಾಡೆ ಅವರು ಅವರ ಅಕೌಂಟಿನಲ್ಲಿ 11.5 ಲಕ್ಷವನ್ನು ರೊಕ್ಕವನ್ನು ರಿಸೀವ್ ಮಾಡಿರ್ತಾರೆ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, Swad Mein Richness. ಆ ಸ್ಟೇಟ್ಮೆಂಟ್ನು ತಮ್ಮೆಲ್ಲರಿಗೆ ನಾನು ಕೊಟ್ಟಿದ್ದೀನಿ, ತಾವು ನೋಡ್ಬೋದು. ಅದರಲ್ಲಿ ಇವರು ಯಾವ ಥರ ಹಗರಣವನ್ನು ಮುಂದುವರಿಸ್ತಾ ಇದ್ದಾರೆ, ಇವರು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಒಂದು ನಮ್ಮ ಕ್ಯಾಬಿನೆಟ್ನಲ್ಲಿ ಇಡೀ ಪ್ರೈವೇಟ್ ಸ್ಕೂಲ್ಗಳಿಗೆ ಗೆಸ್ಟ್ ಟೀಚರನ್ನು ತಾವು ಮಾಡಬೇಕಂತೇಳಿ ಗೌರ್ಮೆಂಟ್ ಒಂದು ಆದೇಶ ಹೊರಡಿಸಿದಾಗ ಆ ಆದೇಶವನ್ನು ರದ್ದುಪಡಿಸಿ ಇವ್ರದೇ ಆದ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಪ್ರಜ್ಞೆ ಹೈಸ್ಕೂಲ್ ಇಂಗ್ಲೀಷ್ ಮಾಧ್ಯಮದ ಸ್ಕೂಲಿನಲ್ಲಿ 15 ಟೀಚರ್ಸ್ ಮತ್ತು 2 ನಾನ್ ಟೀಚಿಂಗ್ ಸ್ಟಾಫ್ಗೆ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೆ, ಆ ಒಂದು ಕ್ಯಾಬಿನೆಟಲ್ಲಿ ಮಂಡನೆ ಮಾಡ್ತಾರೆ. ಆದರೆ ಅವ್ರಿಗೆ ಒಂದು ಕ್ಯಾಬಿನೆಟಲ್ಲಿ ಮಾತ್ರ ಮಂಡನೆ ಆಗೋದು ಮತ್ತು ಆ ಒಂದು ಲೆಟ್ರಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಈ ಒಂದು ಆದೇಶ ಮುಂಬರುವ ದಿನಗಳಲ್ಲಿ ಯಾವುದಕ್ಕೂ ಇದು ಒಂದು ಅನ್ವಯ ಆಗೋದಿಲ್ಲ ಅಂಥೇಳಿ ಆ ಒಂದು ಆ ಪಾಯಿಂಟ್ ಸಹ ಅಲ್ಲಿ ರೇಸ್ ಮಾಡ್ತಾರೆ. ಅಂದರೆ ಇಡೀ ಕರ್ನಾಟಕದಲ್ಲಿ ತಾವು ಎಲ್ಲರೂ ನೋಡ್ಬೋದು ಇವರು ಯಾವ ಥರ ಅಧಿಕಾರ ದುರುಪಯೋಗಿಸ್ತಾ ಇದ್ದಾರೆ, ಯಾವ ಥರ ಏಕಪಕ್ಷವಾಗಿ ಇವರ ಒಂದು ಕೆಲಸಗಳನ್ನು ತಗೊಳ್ತಾ ಇದ್ದಾರೆ, ಯಾವ ಥರ ಜನರನ್ನು ತುಳಿತಾ ಇದ್ದಾರೆ. ಅದೇ ಮುಖಾಂತರ ತಮ್ಮೆಲ್ಲರಿಗೆ ನಾನು ಸ್ಕ್ರೀನ್ಶಾಟ್ ಹಾಕುತ್ತೇನೆ. ಒಂದು ಗ್ರೂಪಿನಲ್ಲಿ ಸಹ ಕಳೆದ ವರ್ಷದ ಗೆಸ್ಟ್ ಟೀಚರ್ಗಳಿಗೆ ಸ್ಯಾಲ್ರಿ ಸಿಗಲಾರದ ಕಾರಣ ನಾವು ವಿಷಯ ಸೇವಿಸ್ತೀನಿ ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ನೂ ಸಹ ಹಾಕ್ತಾ ಇದ್ದಾರೆ. ಆ ಒಂದು ಈ ಥರ ಏನು ಇವರು ವೇತನ ಬಿಡುಗಡೆ ಮಾಡಿ ಅಂಥೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ವಿಷಯ ಕೊಡ್ತೀನಿ ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ. ಇವರು ಸೂಸೈಡ್ ಮಾಡೋಕ್ಕೂ ಹಿಂದೆ ಸರಿತಾ ಇಲ್ಲ ಈ ಸರ್ಕಾರದವರು, ಇಲ್ಲಿಯ ಮಂತ್ರಿಗಳು, ಇಲ್ಲಿಯ ಸಂಸದರು ಯಾವ ಥರ ತಾವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂದರೆ, ತಾವು ಇದ್ದು ಇರಲಾರ್ದು ಎಲ್ಲನೇ ನಾವು ತಿಂದು ಬಿಡೋಣ ಅಂತ ಹೇಳಿ ತಾವು ಏನು ಮಾಡ್ತಾ ಇದ್ದೀರಿ. ಇದು ಸಂವಿಧಾನ ವಿರೋಧ ಇದೆ, ಇದು ಬಸವ ತತ್ವದ ವಿರೋಧ ಇದೆ. ನಿಮ್ಮ ಈ ಎಲ್ಲ ಏನು ಹಗರಣಗಳು ಅದಾವೆ, ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳ ವಿರುದ್ಧ ಇದೆ ಮತ್ತು ನಮ್ಮ ಬುದ್ಧ ತತ್ವಗಳ ವಿರುದ್ಧ ಇದೆ. ತಾವು ಇಷ್ಟು ದೊಡ್ಡ ಒಂದು ಬುದ್ಧ ವಿವರನ್ನು ಕೊಟ್ಟಿದ್ದೀರಿ, ಯಾವುದಕ್ಕೆ ಸಲುವಾಗಿ ಕಟ್ಟಿದ್ದೀರಿ? ಜನರನ್ನು ಪರಿವರ್ತನೆ ಮಾಡಬೇಕಂತೇಳಿ ತಾವು ಕಟ್ಟಿಸಿರುವುದು. ಆದರೆ ನೀವು ಮೊದಲು ಪರಿವರ್ತನೆ ಆಗಿ ಸ್ವಾಮಿ, ಮೊದಲು ನೀವು ಪರಿವರ್ತನೆ ಆಗಿ. ತಾವು ಯಾವ ಥರ ಲೂಟಿ ಮಾಡ್ತಾ ಇದ್ದೀರಿ, ತಾವು ಯಾವ ಥರ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದೀರಿ, ಈ ಒಂದು ದುರುಪಯೋಗ ಮಾಡುವುದನ್ನು ತಾವು ಇಲ್ಲೇ ನಿಂದ್ರಿಸ್ರಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹೊಂದ್ಕೋತೀವಿ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಮ್ಮ ವಿರುದ್ಧ PL ಅನ್ನು ಹಾಕೋದು ಖಚಿತ ಅಂತ ಹೇಳಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ತಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, Swad Mein Richness.